बैगन का टैक्स बनता है, मतलब बैगन खरीद को, टमाटर खरीद को, सब्जी खरीद को टैक्स बनता है उन्हें उन्हें टैक्स बनता है को बोल डाल को हमारे हल्के के एमएलए जनाब तनवीर सेठ साहब को क्या होना तो भी बोलता है उन्हें उम्मत के लुटेरे, कौम के लुटेरे। अरे तो टैक्स बन रहा है सो बाहर टैक्स बन रहा है को बोल डाल को तो वीडियो के ऊपर आपको वॉइस ओवर लग देता है। नहीं सो कामांगर ले को वॉइस ओवर देखो, उम्मत के लुटेरे, कौम के लुटेरे तो क्या बात देखता ले तो कौम का लुटी सो उन्हें वीडियो बनाता सोगते या मैसूर के आरटी एक्टिविस्ट उनके टीम लाइन में चलाती सोगते खेल तमाशा बना गोरखदली में। इंडिया पूरी दुनिया में एक ऐसा देश बन चुका है जहां स्कूल की किताबों के ऊपर भी टैक्स लगा दिया गया है। जरा देखिए कैमरा लगा है, आप इंडिया की सरकार को क्या बोलना चाहोगे? देखो भाई, स्कूल की किताबों पे टैक्स लगाने वाला पहला देश बना भारत, इसलिए भाई अनपढ़ रहेगा इंडिया तभी तो अनभक्त बनेगा इंडिया। आदमी को ये मालूम नहीं है एग्रीकल्चर लैंड को 1/4 कंपोजिशन मिलता है क्या? रेवेन्यू प्रॉपर्टी को कंपोजिशन 1/4 मिलता है क्या? अगर हुकूमत दी तो तुम्हें कंपोजिशन लो, लेकिन वो होने के रोड को जो है तुम्हें रुका को ऊपर से उनके ऊपर तोहमत लगाते रहे तो ये कौन सी हद तक सही है? ಯಾವುದೇ ಕಾರಣಕ್ಕೂ ಹಿಟ್ ಅಂಡ್ ರನ್ ಆಗಬಾರ್ದು. ನೀವು ಆರೋಪ ಮಾಡಿದ್ದೀರಾ, ಇದಕ್ಕೆ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕು ಅನ್ನೋ ಪತ್ರ ಬರೆದಿದ್ದೀರಾ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಂದಿಸಿ ನೀವು ನಿಮ್ಮ ಜೊತೆಗೆ 5 ಜನ ನನ್ನ ಜೊತೆಗೆ ಚರ್ಚೆ ಮಾಡಲು ಸ್ಪಂದಿಸಿ ಬನ್ನಿ ಅಂತ ಕರೆದಂತಹ ಸಂದರ್ಭದಲ್ಲಿ ನಿರಾಕರಣೆ ಇದು ಅವ್ರಿಗೆ ಬಿಡದಿ ಟೌನ್ಶಿಪ್ಪಿನ ವಿಚಾರದಲ್ಲಿ ಆಸಕ್ತಿ ಇಲ್ಲ ಅನ್ನೋದು. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಸೊ ಜನಗಳ ಸಮಸ್ಯೆ, ಜನಗಳ ಎದುರಿಗೆ ಬಂದು ಚರ್ಚೆ ಮಾಡಿ ಅನ್ನುವಂಥದ್ದು. ನೋಡಿ, ಒಂದು ಹೇಳುವಂಥದ್ದು ಯಾವುದನ್ನು ಬಗೆಹರಿಸಬೇಕು, ನಿಮ್ಮ ಅನಿಸಿಕೆಗಳಿಗೆ ಸಮಜಾಯಿಸಿ ಕೊಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ದುಂಬಿ ಮಾಡಿಕೊಂಡು ನಾನು ಏನೋ ಮಾಡ್ತೀನಿ ಅಂತ ಹೇಳಿದಾಗ ಅದು ಯಾವುದೇ ರೀತಿಯಲ್ಲಿ ಪರಿಹಾರ ಅಲ್ಲ. ಇವತ್ತು ನಾನು ಹೇಳುವಂಥದ್ದು ನಮ್ಮ ಏನು ಮಾಡಬೇಕಾಗಿದೆ, ಬಿಡದಿ ಟೌನ್ಶಿಪ್ ಮಾಡಬೇಕು ಮಾಡಬಾರ್ದ, ಅದಕ್ಕೆ ಯಾರೂ ಏಕಾಏಕಿಯಾಗಿ ಯಾರ ರೈತರ ಹತ್ರ ಅಥವಾ ಜಮೀನ್ದಾರರ ಹತ್ರ ಜಮೀನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೋಟಿಫಿಕೇಷನ್ ಆಗುತ್ತೆ, ಅಲ್ಲಿ ಯಾರ್ದಾದ್ರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ 4-1, 5-1, 6-1 ಅದಕ್ಕೆ ಅಕ್ವೈರ್ ಮಾಡಿಕೊಳ್ಳುವಂತಹ ಪದ್ಧತಿಗೆ ಅವ್ರು ಮುಂದಾಗ್ತಾರೆ. ಪರಿಹಾರದ ವಿಚಾರದಲ್ಲೂ ಕೂಡ ಅವ್ರಿಗೆ ಚರ್ಚೆ ಆಗುತ್ತೆ, ಪರಿಹಾರ ನಿಗದಿ ಆಗುತ್ತೆ. ಇದೆಲ್ಲ ಸುದೀರ್ಘವಾಗಿ ಕೆಲಸ ಮಾಡಿ ಕೊನೆಗೆ ಬಂದು ಇದನ್ನು ಮಾಡಬಾರ್ದು ಅನ್ನೋದನ್ನು ಯಾವ ಕಾರಣಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. के एमएलए को बिना वजह जो है हर दिन वीडियो को तनखीद के ऊपर तनखीद कर रही है, उनकी बेइज्जती कर रही है को बोल डाल को हमें औरतां को अब औरतां इसका जवाब देती तुम ना लोगों को ಅಂತ ನಮ್ಮ ಶಾಸಕರು ಹೇಳ್ತಾರೆ. ನೀವು ಮಾಡಬೇಕು ಮಾಡಬಾರ್ದ, ಅದಕ್ಕೆ ಯಾರೂ ಏಕಾಏಕಿಯಾಗಿ ಯಾರ ರೈತರ ಹತ್ರ ಅಥವಾ ಜಮೀನ್ದಾರರ ಹತ್ರ ಜಮೀನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೋಟಿಫಿಕೇಷನ್ ಆಗುತ್ತೆ, ಅಲ್ಲಿ ಯಾರ್ದಾದ್ರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ 4-1, 5-1, 6-1 ಅದಕ್ಕೆ ಅಕ್ವೈರ್ ಮಾಡಿಕೊಳ್ಳುವಂತಹ ಪದ್ಧತಿಗೆ ಅವ್ರು ಮುಂದಾಗ್ತಾರೆ. ಪರಿಹಾರದ ವಿಚಾರದಲ್ಲೂ ಕೂಡ ಅವ್ರಿಗೆ ಚರ್ಚೆ ಆಗುತ್ತೆ, ಪರಿಹಾರ ನಿಗದಿ ಆಗುತ್ತೆ. ಇದೆಲ್ಲ ಸುದೀರ್ಘವಾಗಿ ಕೆಲಸ ಮಾಡಿ ಕೊನೆಗೆ ಬಂದು ಇದನ್ನು ಮಾಡಬಾರ್ದು ಅನ್ನೋದನ್ನು ಯಾವ ಕಾರಣಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ್ ಅಂತ, ಬಟ್ ಏನು ಅವ್ರೇನ್ ರಾಜಕೀಯ ಬಿಟ್ಟು ಬರ್ತಾ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಈ ಬೆಳೆ, ಈ ಭೂಮಿಯಲ್ಲಿ ನೀವ್ ಏನೇ ಹಾಕ್ಲಿ ಬಂಗಾರದಂತ ಬೆಳೆಗಳಾಗ್ತಾ ಇದೆ, ಆಯ್ತಾ? ನಮ್ಮ ಮನೆಗಳಲ್ಲಿ 5 ವರ್ಷದ ಮಗುವಿಂದ ಸಾಯೋ ಮುದುಗುನ್ ತನಕ ನಾವ್ ವ್ಯವಸಾಯ ಮಾಡ್ತಾ ಇದೀವಿ. ಇವ್ರು ಏನಾದ್ರು ಮಾತಾಡಿದ್ರೆ ನಿಮ್ ಜಮೀನುಗಳು ಕೊಟ್ರೆ ನಾವು ನಿಮ್ ಮನೆಗೆ ಒಂದೊಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಮನೆಗೊಂದು ಕೆಲಸ ಕೊಟ್ರೆ ನಾವ್ ಹೆಂಗ್ ಬದುಕ್ಲಿಕ್ಕೆ ಆಗುತ್ತೆ? ಈಗ ಇವ್ರ ಮನೆಗಳಲ್ಲೇ ನಾವ್ ಹೇಳ್ತೀವಿ, ಒಬ್ಬೊಬ್ಬರ ಈಗ ಅವರಪ್ಪ ರಾಜಕಾರಣಿ, ಮಗ ರಾಜಕಾರಣಿ, ಆದ್ರೆ ರೈತನಿಗೆ ಮಾತ್ರ ಅದೇ ವಂಶ ಪರಂಪರೆಯಾಗಿ ಬರ್ತಿರೋ ಜಮೀನುಗಳು ಮಾತ್ರ ಬೇಡವಾ? ಏನಾದ್ರೂ ನಾವು ಹೋಗಿ ನಿಮ್ಮ ಹತ್ರ ನೀವು ನಮ್ಗೆ ಜಮೀನ್ ಕೊಡಿ, ಇಲ್ಲ ನಮ್ಮ ಜಮೀನುಗಳಿಗೆ ನೀವೇನಾದ್ರೂ ಮಾಡ್ಕೊಡಿ ಅಂತ ನಾವು ಹೋಗಿ ಕೇಳ್ತಾ ಇಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಕೇಳ್ತಾ ಇರೋದು. ನಮ್ಗೆ ಇಲ್ಲ ಬಿಡಿ, ನಮ್ಮ ಪಾಡಿಗೆ ನಾವು ಬತ್ತೋದಕ್ಕೆ ನಮ್ಮನ್ನ ಬಿಡಿ ಅಷ್ಟೇ ನಾವು ಕೇಳ್ತಾ ಇರೋದು. ಇದು ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮುದ್ದೆ ಮಾಡೋಕ್ಕೂ ಬರುತ್ತೆ, ಅದೇ ಕೈಯಲ್ಲಿ ತಟ್ಲಿಕ್ಕೂ ಬರುತ್ತೆ, ತಟ್ಟೋದಕ್ಕೂ ನಾವೇನ್ ಬೆದರೋದಿಲ್ಲ. ಇಷ್ಟು ದಿನ ನಮ್ಮ ಭೂಮಿ ನಮ್ಮ ಹೇಳ್ತಾ ಇದ್ವಿ, ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಅಂತ ಇದ್ವಿ, ಪ್ರಾಣ ತಗಿಲಿಕ್ಕೂ ಸಿದ್ಧ ನಾವು. ಬನ್ರಿ, ತಾಕತ್ತಿದೆ, ಯಾರಾದ್ರೂ ಆಗ್ಲಿ. KD ಬೇರೆ ಹೇಳ್ತಾರೆ ಅಲ್ಲಿನ ಭಾಗಕ್ಕೆ ಆಕ್ರೋಶ ಇಲ್ಲ ಅಂತ, ಬಂದ್ ನೋಡ್ಲಿ ಈ ಸಲ ಆಕ್ರೋಶ
ಹೆಂಗೆ ಗೊತ್ತಾ, ಸಿಮೆಂಟ್ ಅವ್ರ ಮೇಲೆನೆ ಸುರಿದು ಬೆಂಕಿ ಹಚ್ಚಿಸ್ಬಿಡ್ತೀವಿ. ಆಗ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಆಕ್ರೋಶ ಹೇಗಿರುತ್ತೆ ಅಂತ. ನಾವು ಪ್ರಾಣ ಅಂತ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ತಗ್ಗಿಲಿಕ್ಕೆ ಮಾತ್ರ ನಾವೆಲ್ಲ ರೆಡಿ ಇರೋದು ಅಂತ ಹೇಳ್ತೀನಿ.